ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ಉಲ್ಲನ್ನು ಬಳಸ್ಕೊಂಡು ಪಫ್ ಸ್ಟಿಚ್ನ ಹಾಕ್ಕೊಂಡು ಯಾವ ರೀತಿ ಮಿನಿ ಬ್ಯಾಗ್ನ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಯಾರಿಗೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ನೋಡಿ, ಒಳಭಾಗದಲ್ಲಿ ಈ ರೀತಿ ಬರುತ್ತೆ. ಸೊ ಇಲ್ಲಿ ನಾನು ಏನು ಪಫ್ ಸ್ಟಿಚ್ನ ಯೂಸ್ ಮಾಡಿದ್ದೀನಲ್ಲ, ಹ್ಯಾಂಡಲಿಗೆ ಕೂಡ ನಾನು ಪಫ್ ಸ್ಟಿಚ್ಚೇ ಯೂಸ್ ಮಾಡಿದ್ದೀನಿ. ಇದೆಲ್ಲ ಪೂರ್ತಿ ಒಂದೇ ರೀತಿ ಕಾಣಲಿ ಅಂತ ಹೇಳ್ಬಿಟ್ಟು ನಾನು ಪಫ್ ಸ್ಟಿಚ್ನ ಹ್ಯಾಂಡಲಿಗೆ ಕೂಡ ಯೂಸ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸ್ಕಿಪ್ ಮಾಡಿದ್ರೆ ಎಲ್ಲೇನು ಮಿಸ್ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಸೊ ನೋಡಿ, ತುಂಬ ಕ್ಯೂಟಾಗಿ ಬಂದಿದೆ, ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ. ಕಲರ್ ಕಾಂಬಿನೇಷನು ವೈಟು ಮತ್ತು ಆಯಿಲ್ ರೆಡ್ ಹಾಕಿರೋದ್ರಿಂದ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ. ಮತ್ತು ನೋಡಿ, ಇದು ತುಂಬ ಸಾಫ್ಟಾಗಿದೆ, ಸ್ಪಾಂಜಿ ಥರ ಇದೆ. ಪಫ್ ಸ್ಟಿಚ್ ಹಾಕಿರೋದ್ರಿಂದ ತುಂಬ ಸ್ಪಾಂಜಿ ಆಗಿದೆ ಮುಟ್ಟೋದು ಕೂಡ. ಸೊ ಇದೇ ರೀತಿ ನೀವು ದೊಡ್ಡ ಸೈಜ್ ಕೂಡ ಹಾಕ್ಕೊಂಡು ಒಳಭಾಗದಲ್ಲಿ ಜಿಪ್ ಹಾಕ್ಕೊಂಡು, ಕ್ಲಾತ್ ಕೊಟ್ಟು ಜಿಪ್ ಹಾಕ್ಕೊಂಡು ನೀವು ಸೈಡು ಸ್ಲಿಂಗ್ನ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಬೋದು. ಸೊ ಇದು ಎಷ್ಟು ದೊಡ್ಡ ಸೈಜಲ್ಲಿ ಬೇಕಾದರೂ ನೀವು ಇದನ್ನು ಎಕ್ಸ್ಟೆಂಡ್ ಮಾಡಿ ಹಾಕ್ಕೊಳ್ಬೋದು. ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ನೀವು ಅಷ್ಟು ದೊಡ್ಡದಾಗಿ ಎಕ್ಸ್ಟೆಂಡ್ ಮಾಡ್ಕೊಂಡು ಹಾಕ್ಕೊಳ್ಬೋದು. ಆ ರೀತಿ ಒಂದು ಬ್ಯಾಗ್ ಇದು. ಸೊ ತುಂಬ ಸ್ಪಾಂಜಿ ಆಗಿದೆ, ತುಂಬ ಕ್ಯೂಟಾಗಿ ಬಂದಿದೆ ಬ್ಯಾಗ್ ಇದು. ನೋಡಿ, ಸೆಂಟ್ರಲ್ಲಿ ನಿಮಗೆ ಪ್ಲೇನ್ ಆಯಿತು ಅಂದರೆ ಸೆಂಟ್ರಲ್ಲಿ ನೀವು ಒಂದು ಫ್ಲವರ್ನ ಅಟ್ಯಾಚ್ ಮಾಡ್ಕೋಬೋದು. ಯಾವುದಾದ್ರೂ ಒಂದು ಸೈಡ್ ಹಾಕ್ಕೋಬೋದು, ಇಲ್ಲ ಎರಡು ಸೈಡ್ ಬೇಕಾದರೂ ನೀವು ಹಾಕ್ಕೊಳ್ಬೋದು. ಸೊ ಇದೇನು ನಾನು ಪಫ್ ಯೂಸ್ ಮಾಡಿದ್ದೀನಲ್ಲ, ಹ್ಯಾಂಡಲಿಗೆ ಕೂಡ ಪಫ್ ಬಂದ್ರೇ ಚೆನ್ನಾಗಿ ಕಾಣೋದು ಅಂತ ಹೇಳ್ಬಿಟ್ಟು ಹ್ಯಾಂಡಲಿಗೂ ನೋಡಿ ನಾನಿಲ್ಲಿ ಪಫ್ನೇ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ವಿಡಿಯೋದಲ್ಲಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆಯೋ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್, ಬಟ್ ತುಂಬ ಕ್ಯೂಟಾಗಿ ಬಂದಿದೆ. ರಿಯಲಾಗಿ ನೋಡೋದಕ್ಕೆ ತುಂಬ ಕ್ಯೂಟಾಗಿದೆ. ವೈಟ್ ಕಲರ್ ಗಲೀಜಾಗುತ್ತೆ ಅನ್ನೋ ಅಂಥವ್ರು ಬೇರೆ ಕಲರ್ ಕೂಡ ಯೂಸ್ ಮಾಡಿಕೊಂಡು ನೀವು ಹಾಕ್ಕೊಬೋದು. ಸೊ ಇವಾಗ ಇದನ್ನು ಯಾವ ರೀತಿ ಹಾಕೋದು ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಇದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕಂತ ನೋಡೋಣ ಬನ್ನಿ. ನೋಡಿ, ಮೆಟೀರಿಯಲ್ಸ್ನ ನೋಡೋದಾದರೆ ನಾನಿಲ್ಲಿ ವೈಟ್ ಕಲರ್ ಉಲ್ಲನ್ನು ತೊಗೊಂಡಿದ್ದೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ ಆಯಿಲ್ ರೆಡ್ ಕಲರು ಉಲ್ಲನ್ ತೊಗೊಂಡಿದ್ದೀನಿ. ಈ ಎರಡು ಕಾಂಬಿನೇಷನಲ್ಲಿ ನಾನು ಇವತ್ತು ಮಿನಿ ಬ್ಯಾಗ್ನ ತೋರಿಸ್ಕೊಡ್ತಾ ಇದ್ದೀನಿ. 2.5 mm ಕ್ರೋಶಾ ಬೇಕು, ಸೂಜಿ ಬೇಕು, ಸಿಸರ್ ಅಥವಾ ಟ್ರಿಮ್ಮರ್ ಬೇಕು. ಇದಿಷ್ಟೇ ಮೆಟೀರಿಯಲ್ಸ್ ಬೇಕಾಗಿರೋದು ಫ್ರೆಂಡ್ಸ್. ಇವಾಗ ಬ್ಯಾಗ್ನ ಯಾವ ರೀತಿ ಹಾಕೋದಂತ ನೋಡೋಣ ಬನ್ನಿ. ನೋಡಿ, ಫಸ್ಟು ನಾನಿಲ್ಲಿ ವೈಟ್ ಕಲರ್ ಉಲ್ಲನ್ನು ತೊಗೊಂಡಿದ್ದೀನಿ. ವೈಟ್ ಕಲರ್ ಉಲ್ಲನ್ನು ತೊಗೊಂಡು ಫಸ್ಟು ನಾನಿಲ್ಲಿ ಮ್ಯಾಜಿಕ್ ಸರ್ಕಲ್ನ ಹಾಕೋತಾ ಇದ್ದೀನಿ. ನೋಡಿ, ಮ್ಯಾಜಿಕ್ ಸರ್ಕಲ್ ಹಾಕ್ಕೊಂಡು ಈ ಮ್ಯಾಜಿಕ್ ಸರ್ಕಲ್ ಒಳಗೆ 10 ಸಿಂಗಲ್ ಕ್ರೋಶೇನ ಹಾಕೋತಾ ಇದ್ದೀನಿ. 1 2 3 4 5 6 7 8 9 10. ನೋಡಿ, 10 ಸಿಂಗಲ್ ಕ್ರೋಶೆ ಆದಮೇಲೆ ಇವು ಎಕ್ಸ್ಟ್ರಾ ಉಲ್ಲನ್ ಇದೆಯಲ್ಲ, ಇದನ್ನ ಇಟ್ಕೊಂಡು ಟೈಟಾಗಿ ಎಳ್ಕೋಬೇಕು. ಹೀಗೆ ಎಳ್ಕೊಂಡಾಗ ನಮಗೆ ಈ ಸೆಂಟ್ರಲ್ಲಿ ಹೋಲ್ ಇರುತ್ತಲ್ಲ, ಆ ಹೋಲು ಕ್ಲೋಸ್ ಆಗುತ್ತೆ. ಇವಾಗ ನೋಡಿ, ಇದಾದಮೇಲೆ ಫಸ್ಟು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿರ್ತೀವಲ್ವಾ, ಅಲ್ಲಿಗೆ ನಾವು ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಈ ರೌಂಡನ್ನ ಕ್ಲೋಸ್ ಮಾಡ್ಕೋಬೇಕು. ನೋಡಿ, ಒಂದು ರೌಂಡು ಕಂಪ್ಲೀಟ್ ಆಯಿತು. ಇವಾಗ ಇಲ್ಲಿ ಒಂದು ಚೈನ್ ಹಾಕ್ಕೊಂಡು ಇದೇ ಲೂಪ್ ಒಳಗಡೆ ನಾವು ಪಫ್ನ ಹಾಕ್ಕೋಬೇಕು. ನೋಡಿ, 4 ಸಾರಿ ತಗೋಬೇಕು ಈ ಥರ. 1 2 3 4. ಈ 4 ಸಾರಿ ನಾವೇನು ಉಲ್ಲನ್ನ ಎಳ್ಕೊತೀವಲ್ಲ ಕ್ರೋಶಾಯಿಂದ, ಆ 4 ಸಾರಿನೂ ಒಂದೇ ಲೂಪ್ ಒಳಗಡೆ ತೊಗೋಬೇಕು. ಇವಾಗ ನೋಡಿ, ಇದನ್ನು ಹೀಗೆ ಹಾಕ್ಕೋಬೇಕು. ಇವಾಗ ನಮಗಿಲ್ಲಿ ಒಂದು ಪಫ್ ಬಂದಿದೆ. ಈಗ ಅದ್ರ ಪಕ್ಕದಲ್ಲಿ ಇದೆಯಲ್ಲ ಲೂಪು, ಆ ಲೂಪ್ ಒಳಗಡೆ ನಾವು ಪಫ್ನ ಹಾಕ್ಕೋಬೇಕು. ನೋಡಿ, ಹೀಗೆ ನಾವು ಫಸ್ಟು ಪಫ್ ಹಾಕಿರ್ತೀವಲ್ವ, ಅದೇ ಲೆಂತಿಗೆ ತಗೋಬೇಕು. 3 4 ಪ್ರತಿಯೊಂದು ಪಫಿಗೂ 4 ಸರಿ ನಾವು ಕ್ರೋಶಾದಿಂದ ಉಲ್ಲನ್ನು ಎಳ್ಕೋಬೇಕಾಗತ್ತೆ. ನೋಡಿ, ಹೀಗೆ
ಈಗ ಅದ್ರ ಪಕ್ಕದಲ್ಲಿರೋ ಲೂಪಿಗೆ ನಾವು ಪಫ್ ಹಾಕೋಬೇಕು. ಇದೇ ರೀತಿ 10 ಸಿಂಗಲ್ ಕ್ರೋಶೆ ನಾವೇನು ಹಾಕ್ಕೊಂಡಿದ್ವಿ 10 ಸಿಂಗಲ್ ಕ್ರೋಶೆಗೂ ಒಂದೊಂದು ಪಫ್ ಅಂತೆ 10 ಪಫ್ ಬರುತ್ತೆ ಈ ರೌಂಡಲ್ಲಿ. ಸೊ ಕ್ರೋಶಾ ಬೇಸಿಕ್ ಸ್ಟಿಚಸ್ ಎಲ್ಲ ಯಾರಿಗೆ ಗೊತ್ತಿಲ್ಲ, ಬೇಸಿಕ್ ಸ್ಟಿಚಸ್ದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಕೂಡ ಹಾಕ್ಕೋಬೋದು. ಪೂರ್ತಿ ನಮಗೆ ಕ್ರೋಶಾ ಟಚ್ಚೇ ಇಲ್ಲ ಅನ್ನೋಂಥವ್ರು ಆ ವಿಡಿಯೋ ನೋಡ್ಬೋದು. ನೋಡಿ ಹೀಗೆ ನೋಡಿ. ಇದಾದಮೇಲೆ ಪಕ್ಕದ ಲೂಪಿಗೆ ಒಂದು ಪಫ್. ನಾವು ಫಸ್ಟು ಪಫ್ ಯಾವ ಲೆಂತಲ್ಲಿ ನಾವು ಹುಲ್ಲನ್ನು ಎಳ್ಕೊಂಡಿರ್ತೀವಲ್ಲ ಕ್ರೋಶಾ ಸಹಾಯದಿಂದ, ಅದೇ ಲೆಂತಲ್ಲೇ ಮಿಕ್ಕಿದ 9 ಪಫ್ ಕೂಡ ಬರಬೇಕು. ನೋಡಿ ಇವಾಗ ನಾನಿಲ್ಲಿ 5 ಪಫ್ನ ಹಾಕ್ಕೊಂಡಿದ್ದೀನಿ. ಈ ಕಡೆ ಸೈಡಿನ 5 ಪಫ್ ಹಾಕ್ಕೋಬೇಕು. ಇವಾಗ ಇನ್ನೂ 5 ಪಫ್ ಹಾಕ್ಕೊಂಡು ಈ ರೌಂಡ್ ಎಂಡಿಂಗಲ್ಲಿ ತೋರಿಸ್ಕೊಡ್ತೀನಿ. ಇವಾಗ ನೋಡಿ 1 2 3 4 5 6 7 8 9 10 ಪಫ್ನ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಫಸ್ಟ್ ನಾವು ಒಂದು ಚೈನ್ ಹಾಕ್ಕೊಂಡಿದ್ವಲ್ಲ, ಆ ಚೈನಿಗೆ ನಾನಿಲ್ಲಿ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಈ ರೌಂಡ್ನ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಹೀಗೆ. ಇವಾಗ ಇಲ್ಲಿ ಒಂದು ಚೈನ್ ಹಾಕ್ಕೋಬೇಕು. ಒಂದು ಚೈನ್ ಹಾಕ್ಕೊಂಡು ಇದೇ ಲೂಪ್ ಒಳಗಡೆ ಪಫ್ನ ಸ್ಟಾರ್ಟ್ ಮಾಡಬೇಕು. 1 2 3 4. ನೋಡಿ 4 ಸಾರಿ ನಾನು ಕ್ರೋಶಾಯಿಂದ ಹುಲ್ಲನ್ನು ಎಳ್ಕೊಂಡಿದ್ದೀನಿ. ಈಗ ಅದ್ರ ಪಕ್ಕದಲ್ಲಿದೆಯಲ್ಲ, ಅದ್ರ ಪಕ್ಕದಲ್ಲಿ ಇಲ್ಲಿ ಯಾವುದೇ ರೀತಿ ನಾನು ಚೈನ್ ಹಾಕೋತಾ ಇಲ್ಲ. ಅದ್ರ ಪಕ್ಕದಲ್ಲಿರೋ ಲೂಪ್ ಇದೆಯಲ್ಲ, ಈ ಲೂಪಿಗೆ ನಾವು ನೋಡಿ ಈ ಲೂಪಿಗೆ ನಾವು ಪಫ್ ಹಾಕೋಬೇಕು. 3 4 ನೋಡಿ ಒಂದು ಪಫ್ ಆಯ್ತಲ್ವಾ. ಮತ್ತೆ ಇಲ್ಲಿ ಯಾವುದೇ ರೀತಿ ಚೈನ್ ಹಾಕೋತಾ ಇಲ್ಲ. ಮತ್ತೆ ನೋಡಿ ಇದೇ ಲೂಪ್ ಒಳಗಡೆ ನಾನು ಮತ್ತೊಂದು ಪಫ್ನ ಹಾಕೋತಾ ಇದ್ದೀನಿ. ನಾಲ್ಕು ನೋಡಿ. ಫಸ್ಟು ಒಂದು ಲೂಪ್ ಒಳಗಡೆ ಒಂದು ಪಫ್ ಹಾಕ್ಕೊಂಡ್ರೆ ಅದ್ರ ಪಕ್ಕದ ಲೂಪ್ ಒಳಗಡೆ ನಾನು 2 ಪಫ್ನ ಒಂದೇ ಲೂಪ್ ಒಳಗಡೆ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ನೆಕ್ಸ್ಟ್ ಅದ್ರ ಪಕ್ಕದಲ್ಲಿದೆಯಲ್ಲ ಈ ಲೂಪ್ ಒಳಭಾಗಕ್ಕೆ ನಾನು ಒಂದು ಪಫ್ನ ಹಾಕೋತಾ ಇದ್ದೀನಿ. ನೋಡಿ ಒಂದೇ ಪಫು. ಹಿಂಗೆ ನೋಡಿ ಇಲ್ಲಿ ಒಂದು ಪಫ್ ಆಯ್ತಲ್ವ, ಅದ್ರ ಪಕ್ಕದಲ್ಲಿ ಇದೆಯಲ್ಲ ಲೂಪು, ಈ ಲೂಪ್ ಒಳಗಡೆ ನಾನು 2 ಪಫ್ನ ಒಂದೇ ಲೂಪ್ ಒಳಗಡೆ ಹಾಕೋತಾ ಇದ್ದೀನಿ. ನೋಡಿ ಇಲ್ಲಿ ಬಿಗಿಯಾಗಿ ಇಟ್ಕೋಬೇಕು. ಇಲ್ಲಿ ಬಿಗಿಯಾಗಿ ಇಟ್ಕೊಂಡ್ರೆ ನಮಗೆ ಹುಲ್ಲನ್ನು ಲೂಸ್ ಬರೋದಿಲ್ಲ. ನಾವು ಅಲ್ಲಿ ಲೂಸ್ ಬಿಟ್ಬಿಟ್ರೆ ನಮಗೆ ಹುಲ್ಲನ್ನು ಲೂಸ್ ಬಂದುಬಿಡುತ್ತೆ, ಪಫು ಸರಿಯಾಗಿ ಬರೋದಿಲ್ಲ. ನೋಡಿ ಫಸ್ಟ್ ಲೂಪಲ್ಲಿ ಒಂದು ಪಫ್ ಹಾಕ್ಕೊಂಡ್ವಿ, ಅದ್ರ ಪಕ್ಕದ ಲೂಪಲ್ಲಿ 2 ಪಫು ಒಂದೇ ಲೂಪ್ ಒಳಗಡೆ, ಅದ್ರ ಪಕ್ಕದ ಲೂಪಲ್ಲಿ 1 ಪಫು, ಅದ್ರ ಪಕ್ಕದ ಲೂಪಲ್ಲಿ 2 ಪಫು ಒಂದೇ ಲೂಪ್ ಒಳಗಡೆ. ಇದೇ ರೀತಿಯೇ ಈ ರೌಂಡ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಇವಾಗ ಇಲ್ಲಿ 1 ಪಫ್ ಹಾಕೋತೀನಿ. ಈಗ ನೋಡಿ ಅದ್ರ ಪಕ್ಕದ ಲೂಪಲ್ಲಿ 2, ಆಮೇಲೆ 1 2 1 2, ಲಾಸ್ಟಲ್ಲಿ 2 ಬರಬೇಕು. ಇವಾಗ ನಾನು ಈ ರೌಂಡ್ ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು ಎಂಡಿಂಗಲ್ಲಿ ಯಾವ ರೀತಿ ಹಾಕ್ಕೊಳ್ಬೇಕಂತ ತೋರಿಸ್ಕೊಡ್ತೀನಿ. ನೋಡಿ ಇವಾಗ ಈ ಲೈನ್ ಎಂಡರ್ಗೂ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು ಚೈನ್ ಹಾಕ್ಕೊಂಡಿದ್ವಲ್ವ, ಆ ಚೈನಿಗೆ ನಾವು ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಈ ರೌಂಡ್ನ ಫಿನಿಶ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ. ಇವಾಗ ನೋಡಿ ಈ ರೀತಿ ಬಂದಿದೆ. ಇವಾಗ ಇಲ್ಲಿ ಒಂದು ಚೈನ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ನಾನು ಇಲ್ಲಿಂದ ಪಫ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಇದೇ ಲೂಪ್ ಒಳಗಡೆ 1 ಪಫ್ ಹಾಕೋತೀನಿ. 2
3 4 ಪ್ರತಿಯೊಂದು ಪಫಿಗೂ 4 ಸಾರಿ ನಾವು ಕ್ರೋಶದಿಂದ ಉಲ್ಲನ್ನು ಎಳ್ಕೋಬೇಕು. ಇಲ್ಲಿ ಯಾವುದೇ ರೀತಿ ನಾನು ಚೈನ್ ಹಾಕ್ಕೊಳ್ತಾ ಇಲ್ಲ ನೋಡಿ. ಇದಾದಮೇಲೆ ಪಕ್ಕದ ಲೂಪಿಗೆ ಒಂದು ಪಫ್ನ ಹಾಕ್ಕೊಳ್ಳೋಣ. ನಾಲ್ಕು. ಇದಾದಮೇಲೆ ಇಲ್ಲಿ 2 ಪಫ್ ಹಾಕ್ಕೋಬೇಕು ನೋಡಿ. ಇಲ್ಲಿ ನಮಗೆ 2 ಪಫ್, ಈ ಲೂಪ್ ಒಳಗಡೆ 2 ಪಫ್ ಹಾಕ್ಕೊಂಡಿದ್ದೀವಿ. ಅದ್ರ 2 ಪಫ್ ಮಧ್ಯದಲ್ಲಿ ನಾವು ಮತ್ತೆ ಇಲ್ಲಿ 2 ಪಫ್ನ ಹಾಕ್ಕೋಬೇಕು. ನೋಡಿ, ಒಂದು ಪಫ್ ಆಯ್ತಲ್ವಾ. ಇವಾಗ ಮತ್ತೆ ಇನ್ನೊಂದು ಪಫ್ ಹಾಕ್ಕೊಳ್ಳೋಣ ಅದೇ ಲೂಪ್ ಒಳಗಡೆ. ನೋಡಿ, ಫಸ್ಟ್ ಲೂಪಲ್ಲಿ ಒಂದು ಪಫ್ ಹಾಕ್ಕೊಂಡಿದ್ದೀವಿ. ಸೆಕೆಂಡ್ ಲೂಪಲ್ಲಿ ಒಂದು ಪಫು, ಥರ್ಡ್ ಲೂಪಲ್ಲಿ 2 ಪಫು ಒಂದೇ ಲೂಪ್ ಒಳಗಡೆ ಹಾಕ್ಕೊಂಡಿದ್ದೀವಿ. ಈಗ ಮತ್ತೆ ಅದ್ರ ಪಕ್ಕದ ಲೂಪಲ್ಲಿ ಒಂದು ಪಫ್ನ ಹಾಕ್ಕೋಬೇಕು. ನೋಡಿ, ಇಲ್ಲೊಂದು ಪಫು. ಈಗ ಅದ್ರ ಪಕ್ಕದ ಲೂಪಲ್ಲಿ ಒಂದು ಪಫ್ ಹಾಕ್ಕೋಬೇಕು. ಸಿಂಗಲ್ 2 ಪಫು, ಒಂದೊಂದು ಲೂಪ್ ಒಳಗಡೆ ಒಂದೊಂದು ಪಫು, 2 ಪಫ್ ಹಾಕ್ಕೊಂಡ್ಮೇಲೆ 3ನೇ ಲೂಪಲ್ಲಿ ನಾವು 2 ಪಫ್ನ ಹಾಕ್ಕೋಬೇಕು. ನೋಡಿ, ಇಲ್ಲಿ ನಮಗೆ 2 ಪಫ್ ಬಂದಿದ್ದಾವೆ. ಒಂದೇ ಲೂಪ್ ಒಳಗಡೆ 2 ಪಫ್ ಬಂದಿದೆ ನೋಡಿ. ಈ 2 ಪಫ್ ಸೆಂಟ್ರಲ್ಲಿ ನಾವು ಇಲ್ಲಿ 2 ಪಫ್ ಹಾಕ್ಕೋಬೇಕು. ಇದು 4ನೇ ರೌಂಡು ನಾವು ಹಾಕೋತಾ ಇರೋದು. ಪಫ್ ಹಾಕ್ತಾ ಇರೋದು 3ನೇ ರೌಂಡು. ಟೋಟಲಾಗಿ ಕೌಂಟ್ ಮಾಡಿದ್ರೆ ಇದು 4ನೇ ರೌಂಡು. ಸೊ ಇಲ್ಲಿ ನಾವು ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ವ, ಇದು ಕೌಂಟ್ ಮಾಡಿದ್ರೆ 4ನೇ ರೌಂಡ್ ಆಗುತ್ತೆ. ಈ 4ನೇ ರೌಂಡಲ್ಲಿ ಮಾತ್ರ ನಾವು ಈ ರೀತಿ ಹಾಕ್ಕೋಬೇಕು. ಪ್ರತಿ ರೌಂಡಲ್ಲೂ ಇದೇ ರೀತಿ ಹಾಕ್ಕೋಬಾರ್ದು. 4ನೇ ರೌಂಡಲ್ಲಿ ಮಾತ್ರ ನಾವು 2 ಪಫ್ ಬಂದಿರೋ ಸೆಂಟ್ರಲ್ಲಿ 2 ಪಫ್ನ ಹಾಕ್ಕೋಬೇಕು. ನೋಡಿ, ಒಂದಾಯಿತು. ಮತ್ತು ಇನ್ನೊಂದು ಪಫು ಅದೇ ಲೂಪ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಇವಾಗ ಅದ್ರ ಪಕ್ಕದ ಲೂಪಲ್ಲಿ ಒಂದು ಪಫ್ನ ಹಾಕ್ಕೊಳ್ಳೋಣ. ನೋಡಿ, ಇವಾಗ ನೋಡಿದ್ರಲ್ಲ, ಇದೇ ರೀತಿ ರೌಂಡ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಬೇಕು. ಇವಾಗ ಇದೇ ರೀತಿ ನಾನು ಈ ರೌಂಡ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಕೊಂಡು ಎಂಡಿಂಗಲ್ಲಿ ಯಾವ ರೀತಿ ಹಾಕ್ಕೋಬೇಕಂತ ತೋರಿಸ್ಕೊಡ್ತೀನಿ. ಇವಾಗ ನೋಡಿ, ಈ ರೌಂಡ್ ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಲಾಸ್ಟಲ್ಲಿ ನಮಗೆ 2 ಪಫು ಒಂದೇ ಲೂಪ್ ಒಳಗಡೆ ಬರಬೇಕು. ಇವಾಗ ಇಲ್ಲಿ ಚೈನ್ ಹಾಕ್ಕೊಂಡಿದ್ವಲ್ಲ, ಆ ಚೈನ್ ಗ್ಯಾಪಿಗೆ ನಾನೊಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಈ ರೌಂಡ್ನ ಎಂಡ್ ಮಾಡ್ತಾಯಿದ್ದೀನಿ. ಈಗ ಇಲ್ಲೊಂದು ಚೈನ್ ಹಾಕ್ಕೊಂಡು ಇದೇ ಲೂಪ್ ಒಳಗಡೆ ಪಫ್ ಹಾಕ್ಕೋಬೇಕು. ಪ್ರತಿಯೊಂದು ಪಫಿಗೂ 4 ಸಾರಿ ಕ್ರೋಶಾದಿಂದ ಹುಲ್ಲನ್ನು ಎಳ್ಕೋಬೇಕು. ಪ್ರತಿಯೊಂದು ಪಫಿಗೂ 4 ಸಾರಿನೇ ಎಳ್ಕೋಬೇಕು. ಈಗ ನೋಡಿ, ಒಂದಾಯ್ತಾ. ಅದ್ರ ಪಕ್ಕದ ಲೂಪಲ್ಲಿ ಒಂದು ಪಫ್ ಹಾಕ್ಕೋಬೇಕು. ನೋಡಿ, ಅದ್ರ ಪಕ್ಕದ ಲೂಪಲ್ಲಿ ಒಂದು ಪಫು. ಅದ್ರ ಪಕ್ಕದ ಲೂಪಲ್ಲಿ ಒಂದು ಪಫು. ನೋಡಿ, ಹೀಗೆ ಪ್ರತಿಯೊಂದು ಲೂಪಲ್ಲೂ ಒಂದೊಂದೇ ಪಫ್ನ ಹಾಕ್ಕೋಬೇಕು. ಈ ಲೈನಿಂದ ನಮಗೆ 2 ಪಫು ಒಂದೇ ಲೂಪಲ್ಲಿ ಬರೋದಿಲ್ಲ. ಸೊ ನಾವು ಇನ್ಕ್ರೀಸ್ ಮಾಡ್ಕೊಂಡಿದ್ದು ಮುಗೀತು. ಸೊ ನಾವು ಇನ್ಕ್ರೀಸ್ ಮಾಡ್ಕೋಬೇಕಾದ್ರೆ ಮಾತ್ರ 2 ಬರೋದು. ಸೊ ಇವಾಗ ಇನ್ಕ್ರೀಸ್ ಮಾಡ್ಕೊಂಡಿದ್ದು ಕಂಪ್ಲೀಟ್ ಆಗಿದೆ. ಇಲ್ಲಿಂದ ನಮಗೆ ಒಂದೊಂದು ಲೂಪಲ್ಲಿ ಒಂದೊಂದು ಪಫ್ ಬರುತ್ತೆ. ನೋಡಿ, ಹೀಗೆ ಇವಾಗ ನೋಡೋದ್ರಲ್ಲ, ಇದೇ ರೀತಿ ಈ ರೌಂಡ್ ಪೂರ್ತಿ ಹಾಕ್ಕೊಂಡು ನೆಕ್ಸ್ಟ್ ಯಾವ ರೀತಿ ಹಾಕ್ಕೋಬೇಕಂತ ತೋರಿಸ್ತೀನಿ. ಇವಾಗ ನೋಡಿ, ಈ ರೌಂಡ್ ಪೂರ್ತಿಯಾಗಿ ನಾನು ಸಿಂಗಲ್ ಪಫ್ನ ಹಾಕ್ಕೊಂಡಿದ್ದೀನಿ. ಒಂದೊಂದು ಲೂಪಲ್ಲಿ ಸಿಂಗಲ್ ಪಫ್ನ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿದೆಯಲ್ಲ, ಈ ಚೈನ್ ಗ್ಯಾಪಿಗೆ ನಾವು ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಈ ರೌಂಡ್ನ ಕ್ಲೋಸ್ ಮಾಡ್ಕೋಬೇಕು.
ನೋಡಿ ಇವಾಗ ನಾನೇನು ಈ ಲೈನ್ ತೋರಿಸ್ಕೊಟ್ನಲ್ಲ 5th ರೌಂಡು 5ನೇ ರೌಂಡು ಇದೇ ರೀತಿ ಟೋಟಲ್ ಆಗಿ 8 ರೌಂಡ್ ಹಾಕ್ಕೋಬೇಕು. ಇವಾಗ 1 ರೌಂಡ್ ಹಾಕ್ಕೊಂಡಿದ್ದೀವಿ, ಇದೇ ರೀತಿ ಇನ್ನೂ 7 ರೌಂಡ್ನ ಹಾಕ್ಕೋಬೇಕು. ಇವಾಗ ನಾನು 7 ರೌಂಡು ಪೂರ್ತಿಯಾಗಿ ಇದು ಸೇರಿಸಿ 8 ರೌಂಡು ಪೂರ್ತಿಯಾಗಿ ಹಾಕ್ಕೊಂಡು ನೆಕ್ಸ್ಟು ಕಲರ್ನ ಚೇಂಜ್ ಮಾಡ್ಕೋಬೇಕು. ನೆಕ್ಸ್ಟ್ ಯಾವ ರೀತಿ ಹಾಕ್ಕೊಂಡು ಕಲರ್ನ ಯಾವ ರೀತಿ ಚೇಂಜ್ ಮಾಡ್ಕೊಂಡು ಹಾಕ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನಾನಿಲ್ಲಿ 8 ಲೈನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಚೈನ್ ಇದೆಯಲ್ಲ, ಈ ಚೈನ್ ಗ್ಯಾಪಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ಈ ರೌಂಡ್ನ ಫಿನಿಶ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ನಾವು ಒಂದೇ ಲೂಪ್ ಒಳಗಡೆ 2 ಪಫ್ನ ಹಾಕ್ಕೊಂಡಿದ್ದೀವಿ. ಇದು ಬಿಟ್ಟು ಇಲ್ಲಿಂದ ನಾವು ಕೌಂಟ್ ಹಾಕ್ಕೊಬೇಕು. 1 2 3 4 5 6 7 8 ಲೈನು ನಾನು ಹಾಕ್ಕೊಂಡಿದ್ದೀನಿ. ಟೋಟಲ್ ಆಗಿ ಇಲ್ಲಿ 12 ರೌಂಡು ಕಂಪ್ಲೀಟ್ ಆಗಿದೆ. ಇವಾಗ ಇಲ್ಲಿ ನಾವು ಕಲರ್ನ ಚೇಂಜ್ ಮಾಡ್ಕೋಬೇಕು. ನೋಡಿ ನಾವೇನು ಆಯಿಲ್ ರೆಡ್ ಕಲರ್ ಉಲ್ಲನ್ ತೊಗೊಂಡಿದ್ದೀವಲ್ವಾ, ಇದನ್ನು ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೋಬೇಕು. ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಇಲ್ಲೇನು ನಾವು ಜಾಯಿನ್ ಮಾಡ್ಕೊಂಡಿದ್ದೀವಲ್ವಾ, ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಇದನ್ನು ರಿಮೂವ್ ಮಾಡ್ಕೊಳ್ಳೋಣ. ನೋಡಿ ಇದನ್ನು ರಿಮೂವ್ ಮಾಡಿಬಿಟ್ಟು ಇಲ್ಲಿಗೆ ಈ ಚೈನ್ ಗ್ಯಾಪ್ ಇದೆಯಲ್ಲ, ಈ ಚೈನ್ ಗ್ಯಾಪಿಗೆ ನಾವು ಈ ಕಲರ್ ಉಲ್ಲನ್ನು ಜಾಯಿನ್ ಮಾಡ್ಕೊಳ್ಳೋಣ. ನೋಡಿ ಇದಕ್ಕೆ ಸೇರಿಸಿ ಒಂದು ಸ್ಲಿಪ್ ಸ್ಟಿಚ್ ಹಾಕೋಬೇಕು. ನೋಡಿ ಹೀಗೆ. ಇವಾಗ ಇಲ್ಲಿ ಒಂದು ಚೈನ್ ಹಾಕ್ಕೊಂಡು ಮತ್ತೆ ನೋಡಿ ಇದೇ ಲೂಪ್ ಒಳಗಡೆ ಪಫ್ ಹಾಕೋಬೇಕು. 1 2 3 4 ಸೇಮ್ ಇಲ್ಲಿ ನಾವು ಯಾವ ರೀತಿ ಹಾಕ್ಕೊಂಡಿದ್ದೀವಿ ಈ ಲೈನಲ್ಲಿ ಸೇಮ್ ಅದೇ ರೀತಿ ನಾವು ರೆಡ್ ಕಲರ್ ಉಲ್ಲನ್ನು ತೊಗೊಂಡು 1 ರೌಂಡ್ ಮಾತ್ರ ಹಾಕ್ಕೋಬೇಕಾಗತ್ತೆ. ನೋಡಿ ಇದೇ ರೀತಿ ಸಿಂಗಲ್ಲು ಪಫ್ನ ಒಂದೊಂದು ಲೂಪ್ ಒಳಗಡೆನೂ ಹಾಕ್ಕೋಬೇಕು. ಇವಾಗ ಇಲ್ಲಿ ನಾನು ಏನು ಹಾಕ್ಕೊಂಡಿದ್ದೀನಲ್ಲ ಇದೇ ರೀತಿ ಈ ಲೈನ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡು ಇಲ್ಲಿವರೆಗೂ ಹಾಕ್ಕೊಂಡು ನೆಕ್ಸ್ಟು ಯಾವ ರೀತಿ ಹಾಕ್ಕೋಬೇಕಂತ ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಈ ರೌಂಡ್ ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಚೈನ್ ಸ್ಪೇಸ್ ಇದೆಯಲ್ಲ, ಈ ಚೈನ್ ಸ್ಪೇಸಿಗೆ ನಾನು ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಈ ರೌಂಡ್ನ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಈ ರೌಂಡ್ ಕಂಪ್ಲೀಟ್ ಆಯಿತು. ಇವಾಗ ನೋಡಿ ಇಲ್ಲೊಂದು ಚೈನ್ ಆದಮೇಲೆ ಇಲ್ಲಿ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿ ನಾವು ಇದನ್ನು ಜಾಯಿನ್ ಮಾಡ್ಕೊಂಡಿದ್ದೀವಲ್ವ, ಇಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ನೋಡಿ ಇಲ್ಲಿ ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶೆ ಒಂದೇ ಲೂಪ್ ಒಳಗಡೆ ಹಾಕ್ಕೋಬೇಕು. ನೋಡಿ ಈ ಪಫ್ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ, ಅಲ್ಲಿ 2 ಸಿಂಗಲ್ ಕ್ರೋಶೆ ಒಂದೇ ಲೂಪಲ್ಲಿ ಹಾಕ್ಕೋಬೇಕು. ಈ ಪಫ್ ಮೇಲ್ಭಾಗದಲ್ಲಿ ಬಂದಿದೆಯಲ್ಲ, ಅಲ್ಲಿಗೆ 1 ಸಿಂಗಲ್ ಕ್ರೋಶೆ. ನೋಡಿ ಪಫ್ ಮಧ್ಯದಲ್ಲಿ ಬಂದಿದೆಯಲ್ಲ ಗ್ಯಾಪು, ಆ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶೆ ಒಂದೇ ಲೂಪಲ್ಲಿ. ನೋಡಿ ಹೀಗೆ. ಸೊ ಇಲ್ಲಿವರೆಗೂ ನಾನೇನು ಹೇಳ್ಕೊಟ್ಟಿದ್ದೀನಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರೂ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಇವಾಗ ನೋಡಿ ಇಲ್ಲಿ ನಾನು ಏನು ಇವಾಗ ತೋರಿಸ್ತಾ ಇದ್ದೀನಲ್ಲ, ಇದೇ ರೀತಿ ರೌಂಡ್ ಪೂರ್ತಿಯಾಗಿ ಹಾಕ್ಕೋಬೇಕು. ನಾನು ಇವಾಗ ಈ ರೌಂಡ್ ಪೂರ್ತಿಯಾಗಿ ಹಾಕ್ಕೊಂಡು ನೆಕ್ಸ್ಟ್ ರೌಂಡ್ನ ಯಾವ ರೀತಿ ಹಾಕ್ಕೊಳ್ಳೋದಂತ ತೋರಿಸ್ತೇನೆ. ಇವಾಗ ನೋಡಿ ಈ ರೌಂಡ್ ಪೂರ್ತಿಯಾಗಿ ನಾನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾವು 1 ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ವ, ನೋಡಿ ಈ ಗ್ಯಾಪಲ್ಲಿ 1 ಸಿಂಗಲ್ ಕ್ರೋಶೆ ಹಾಕ್ಕೊಂಡ್ರೆ ನಮ್ಗೆ ಅವಾಗ 2 ಸಿಂಗಲ್ ಕ್ರೋಶೆ ಬರುತ್ತೆ. ಸೊ ಇಲ್ಲಿ ಚೈನ್ ಹಾಕ್ಕೊಂಡಿದ್ವಲ್ಲ, ಈ ಚೈನ್ ಸ್ಪೇಸಲ್ಲಿ 1 ಸ್ಲಿಪ್ ಸ್ಟಿಚ್ ಹಾಕ್ಕೋಬೇಕು. ನೋಡಿ ಹೀಗೆ. ಇವಾಗ ಇಲ್ಲಿ ಒಂದು ಚೈನ್ ಹಾಕ್ಕೊಂಡು ಇಲ್ಲಿ ಪ್ರತಿಯೊಂದು ಲೂಪಿಗೂ ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಬರಬೇಕು.
ಪ್ರತಿಯೊಂದು ಲೂಪಿಗೂ ಒಂದೊಂದು ಸಿಂಗಲ್ ಕ್ರೋಶೆನ ಹಾಕ್ಕೊಬೇಕು. ನೋಡಿ ಹೀಗೆ. ಇವಾಗ ಇಲ್ಲಿವರೆಗೂ ಈ ರೌಂಡ್ ಪೂರ್ತಿ ನೋಡಿ, ಇಲ್ಲಿಂದ ಈ ರೌಂಡ್ ಪೂರ್ತಿಯಾಗಿ ನಾನು ಹಾಕ್ಕೊಂಡು ಇಲ್ಲಿವರೆಗೂ ಹಾಕ್ಕೊಂಡು ತೋರಿಸ್ತೀನಿ ನೆಕ್ಸ್ಟ್ ಯಾವ ರೀತಿ ಹಾಕ್ಕೋಬೇಕಂತ. ಇವಾಗ ನೋಡಿ ನಾನು ಈ ರೌಂಡ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇದು ಲಾಸ್ಟ್. ಇಲ್ಲಿ ಒಂದು ಚೈನ್ ಹಾಕ್ಕೊಂಡಿದ್ವಲ್ಲ, ಆ ಚೈನ್ ಸ್ಪೇಸಲ್ಲಿ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ನಾನು ಒಂದಿಷ್ಟು ಉದ್ದ ಹುಲ್ಲನ್ನು ಬಿಟ್ಬಿಟ್ಟು ನೋಡಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಇದನ್ನು ಈ ರೀತಿ ಮೇಲ್ಭಾಗ ಕೇಳಿಕೊಂಡು ಫುಲ್ ಟೈಟ್ ಮಾಡ್ಕೊಳ್ಳಿ. ಇವಾಗ ಈ ಎಕ್ಸ್ಟ್ರಾ ಹುಲ್ಲನ್ನು ಇದೆಯಲ್ಲ, ಈ ಎಕ್ಸ್ಟ್ರಾ ಇರೋ ಹುಲ್ಲನ್ನು ನೋಡಿ ಹೀಗೆ ಸೂಜಿಗೆ ಪೊಣಿಸ್ಕೊಂಡು ಒಳಭಾಗಕ್ಕೆ ನಾವು ತೂರಿಸ್ಕೋಬೇಕಾಗತ್ತೆ. ನೋಡಿ ಇಲ್ಲೊಂದು ನಾಟ್ ಹಾಕ್ಕೊಳ್ಳೋಣ. ನಾಟ್ ಹಾಕ್ಕೊಂಡು ಮಿಕ್ಕಿರೋ ಹುಲ್ಲನ್ನೇನಿದೆ ಇದನ್ನು ಒಳಭಾಗಕ್ಕೆ ನಾವು ತೋರಿಸ್ಕೊಳ್ಳೋಣ. ಹೇಗೆ ಇವಾಗ ಈ ಮಿಕ್ಕಿರೋ ಹುಲ್ಲನ್ನೇನಿದೆ ಎಕ್ಸ್ಟ್ರಾ ಇದೆಯಲ್ಲ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ವೈಟ್ ಕಲರ್ ಕೂಡ ನಾನು ಇದೇ ರೀತಿ ಒಳಭಾಗದಲ್ಲಿ ತೋರಿಸ್ಕೊಂಡಿದ್ದೀನಿ. ಕಟ್ ಮಾಡಿಬಿಟ್ಟು ಎಕ್ಸ್ಟ್ರಾ ಇರೋ ಹುಲ್ಲನ್ನು ಒಳಭಾಗದಲ್ಲಿ ತೋರಿಸ್ಕೊಂಡು ಅದರಲ್ಲೂ ಎಕ್ಸ್ಟ್ರಾ ಇರೋ ಹುಲ್ಲನ್ನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ನಮಗೆ ಬ್ಯಾಗು ಕಂಪ್ಲೀಟಾಗಿ ರೆಡಿಯಾಗಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ನೋಡಿ ಇದು ನಮಗೆ ರೌಂಡ್ ಶೇಪಲ್ಲಿ ಬಂದಿದೆ. ಸೊ ನೋಡಿ ಒಳಭಾಗದಲ್ಲಿ ಈ ರೀತಿ ಬಂದಿದೆ, ಹೊರಭಾಗದಲ್ಲಿ ಈ ರೀತಿ ಬಂದಿದೆ. ಸೊ ಇವಾಗ ಬ್ಯಾಗ್ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಇದಕ್ಕೆ ನಾವು ಹ್ಯಾಂಡಲ್ನ ಹಾಕ್ಕೋಬೇಕು. ಹ್ಯಾಂಡಲ್ ಯಾವ ರೀತಿ ಹಾಕ್ಕೊಳ್ಳೋದಂತ ನೋಡೋಣ ಬನ್ನಿ. ಈಗ ನೋಡಿ ಹ್ಯಾಂಡಲ್ ಹಾಕ್ಕೊಳ್ಳೋದಕ್ಕೆ ನಾನು ಇಲ್ಲಿಗೆ ಎಲ್ಲಾದರೂ ಒಂದು ಕಡೆ ನೀವು ಜಾಯಿನ್ ಮಾಡ್ಕೊಳ್ಬೋದು. ನೋಡಿ ಫಸ್ಟ್ ಇದನ್ನು ಸ್ಕಿಪ್ ನಾಟ್ ಹಾಕ್ಕೋಬೇಕು. ಸ್ಕಿಪ್ ನಾಟ್ ಹಾಕ್ಕೊಂಡು ನೋಡಿ ನಾನು ಇಲ್ಲಿಗೆ ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ ಇಲ್ಲಿಗೆ ನಾನು ಜಾಯಿನ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಹ್ಯಾಂಡಲ್ ಹಾಕಬೇಕಾದ್ರೆ ನೀವು ಎಲ್ಲಿಗೆ ಬೇಕಾದರೂ ಜಾಯಿನ್ ಮಾಡ್ಕೊಳ್ಬೋದು. ನೋಡಿ ಇವಾಗ ಇಲ್ಲಿಂದ 3 ಚೈನ್ ಹಾಕ್ಕೊಂಡಿದ್ದೀನಿ ನಾನು. 1 2 3 ಚೈನ್ ಹಾಕ್ಕೊಂಡು ಇಲ್ಲಿಂದ ನೋಡಿ ನಾವು ಎಲ್ಲಿಗೆ ಜಾಯಿನ್ ಮಾಡ್ಕೊಂಡಿದ್ವಲ್ವ ಅದೇ ಲೂಪ್ ಒಳಭಾಗಕ್ಕೆ ನಾನು ಪಫ್ ಹಾಕೋತಾ ಇದ್ದೀನಿ. 1 2 3 4 ನೋಡಿ 4 ಸಾರಿ ನಾನು ಕ್ರೋಶದಿಂದ ಹುಲ್ಲನ್ನು ಎಳ್ಕೊಂಡಿದ್ದೀನಿ. ನೋಡಿ ಈ ರೀತಿ ಪಫ್ ಹಾಕ್ಕೊಂಡಿದ್ದೀನಿ. ನೋಡಿ ಈ ಬ್ಯಾಗ್ ನಾವೇನು ಹಾಕ್ಕೊಂಡಿದ್ದೀವಿ ಈ ಬ್ಯಾಗ್ ಪೂರ್ತಿಯಾಗಿ ನಮಗೆ ಪಫಲ್ಲೇ ನಾವು ಹಾಕ್ಕೊಂಡಿರೋದ್ರಿಂದ ಹ್ಯಾಂಡಲ್ ಕೂಡ ಪಫ್ ಆಗಿ ಬಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಾನು ಇಲ್ಲಿ ಹ್ಯಾಂಡಲ್ನು ಪಫ್ ಆಗೇ ಹಾಕೋತಾ ಇದ್ದೀನಿ. ನೋಡಿ 1 ಆಯ್ತಲ್ವ, ಮತ್ತೆ ಇಲ್ಲಿ 2 ಚೈನ್ ಹಾಕ್ಕೊಂಡು ನಾನು ಮತ್ತೆ ನೋಡಿ ಈ ಲೂಪ್ ಇದೆಯಲ್ಲ ಈ ಲೂಪ್ ಒಳಭಾಗಕ್ಕೆ ನಾನು ಮತ್ತೆ ಪಫ್ನ ಹಾಕೋತಾ ಇದ್ದೀನಿ. 1 2 3 4 ನೋಡಿ ಹೀಗೆ. ಈಗ ಮತ್ತೆ ಇಲ್ಲಿ 2 ಚೈನ್ ಹಾಕೋತಾ ಇದ್ದೀನಿ, ಮತ್ತೆ ಇಲ್ಲಿ ಪಫ್ ಹಾಕೋತಾ ಇದ್ದೀನಿ. ನೋಡಿ ಈ ರೀತಿ. ನೋಡಿ ಹೀಗೆ ನಾವೇನಿಲ್ಲಿ ಪಫ್ ಬ್ಯಾಗ್ ಹಾಕ್ಕೊಂಡಿದ್ದೀವಿ ಅದಕ್ಕೆ ಹ್ಯಾಂಡಲ್ ಕೂಡ ಪಫ್ ಆಗಿ ಬರಲಿ ಅಂದ್ಬಿಟ್ಟು ನಾನು ಈ ರೀತಿ ಹಾಕೋತಾ ಇದ್ದೀನಿ. ಇವಾಗ ನೋಡಿದ್ರಲ್ಲ ಇದನ್ನು ಯಾವ ರೀತಿ ಹಾಕೋದು ಅಂದ್ಬಿಟ್ಟು ಇದೇ ರೀತಿ ನನಗೆ ಎಷ್ಟು ಲೆಂತಲ್ಲಿ ಬೇಕು ನಾನು ಅಷ್ಟು ಲೆಂತಲ್ಲಿ ಇದನ್ನು ಹಾಕ್ಕೊಂಡು ನೆಕ್ಸ್ಟ್ ಇದನ್ನು ಎಲ್ಲಿಗೆ ಜಾಯಿನ್ ಮಾಡ್ಕೋಬೇಕು ಯಾವ ರೀತಿ ಜಾಯಿನ್ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಟೋಟಲಾಗಿ ನಾನಿಲ್ಲಿ 1 2 3 4 5 6 7 8 9 10 ಪಫ್ನ ಹಾಕ್ಕೊಂಡು ಹ್ಯಾಂಡಲ್ನ ರೆಡಿ ಮಾಡ್ಕೊಂಡಿದ್ದೀನಿ.
ಇವಾಗ ಇಲ್ಲಿಂದ ನೋಡಿ ಇಲ್ಲಿಗೆ ನಾವು ಜಾಯಿನ್ ಮಾಡಿದ್ದೀವಲ್ವಾ 1 2 3 4 ಬಿಟ್ಟು 5ನೇ ಪಫಿಗೆ ನಾವು ಇದನ್ನು ಜಾಯಿನ್ ಮಾಡ್ಕೋಬೇಕು. 1 2 3 4 5ನೇ ಪಫಿಗೆ ನಾನಿಲ್ಲಿ ಇದನ್ನು ಜಾಯಿನ್ ಮಾಡ್ಕೋತಾ ಇದ್ದೀನಿ. ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಅದೇ ಲೂಪ್ ಒಳಗಡೆ ಇನ್ನೊಂದು ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಇವಾಗ ನಾವು ಈ ಹುಲ್ಲನ್ನು ಒಂದಿಷ್ಟುದ ಹುಲ್ಲನ್ನು ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ನಮಗೆ ಹ್ಯಾಂಡಲ್ಲು ರೆಡಿಯಾಗಿದೆ. ಸೊ ಇವಾಗ ಹೀಗೆ ಇಟ್ಕೊಂಡು ನೋಡ್ಬೇಕು ನೀವು. ಹೀಗೆ ಇಟ್ಕೊಂಡು ನೋಡಿ ಇದಕ್ಕೆ ಆಪೋಸಿಟ್ ಸೈಡಲ್ಲಿ ಕರೆಕ್ಟಾಗಿ ಇಲ್ಲಿಗೆ ಬರೋ ರೀತಿ ನೀವು ಇನ್ನೊಂದು ಹ್ಯಾಂಡಲ್ನ ಹಾಕ್ಕೋಬೇಕು. ಇವಾಗ ನೋಡಿ ಈ ಎಕ್ಸ್ಟ್ರಾ ಹುಲ್ಲನ್ನು ಬಿಟ್ಕೊಂಡಿದ್ದೀವಲ್ವ, ಇದನ್ನು ನಾವು ಸೂಜಿಗೆ ಪೋಣಿಸ್ಬಿಟ್ಟು ಒಳಭಾಗಕ್ಕೆ ನಾವು ಒಂದು ಸ್ಟಿಚ್ ಹಾಕ್ಕೊಂಡು ಹುಲ್ಲನ್ನು ಒಳಭಾಗಕ್ಕೆ ತೂರಿಸ್ಕೋಬೇಕಾಗತ್ತೆ. ನೋಡಿ ಹೀಗೆ ಒಂದು ನಾಟ್ ಹಾಕ್ಕೊಂಡು ಇದು ಎಷ್ಟು ಲೆಂತಲ್ಲಿ ಬರುತ್ತೆ ಅಷ್ಟು ಲೆಂತಲ್ಲಿ ನೀವು ಒಳಭಾಗಕ್ಕೆ ಹುಲ್ಲನ್ನು ತೂರಿಸ್ಕೊಂಡು ಎಕ್ಸ್ಟ್ರಾ ಇರೋ ಹುಲ್ಲನ್ನು ಕಟ್ ಮಾಡ್ಕೊಬೇಕು. ನೋಡಿ ಇವಾಗ ಇಲ್ಲಿವರೆಗೂ ನಾನು ತೂರಿಸ್ಕೊಂಡಿದ್ದೀನಿ. ಈ ಎಕ್ಸ್ಟ್ರಾ ಇದೆಯಲ್ಲ ಹುಲ್ಲನ್ನು ಇದನ್ನು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಕಡೆ ಸೈಡಲ್ಲಿ ಹುಲ್ಲನ್ನು ಬಿಟ್ಟಿದ್ದೀವಲ್ವ, ಇದನ್ನು ಅಷ್ಟೇ ಇದೇ ರೀತಿಯೇ ನಾವು ಪೋಣಿಸ್ಕೊಂಡು ಒಳಭಾಗಕ್ಕೆ ಹುಲ್ಲನ್ನು ತೂರಿಸ್ಕೊಂಡು ಎಕ್ಸ್ಟ್ರಾ ಇರೋ ಹುಲ್ಲನ್ನು ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಹೀಗೆ ಉಲ್ಟಾ ಸೈಡಿಂದನೇ ತೂರಿಸ್ಕೊಳ್ಳೋಣ. ನೋಡಿ ಹೀಗೆ ನಿಮಗೆ ಸೂಜಿಲಾಗಿಲ್ಲ ಅಂದರೆ ನೀವು ಈ ರೀತಿ ಕ್ರೋಶ ಸಹಾಯದಿಂದ ಕೂಡ ಒಳಭಾಗಕ್ಕೆ ನೀವು ಹುಲ್ಲನ್ನು ತೂರಿಸ್ಕೋಬೋದು. ನೋಡಿ ಇವಾಗ ಈ ಎಕ್ಸ್ಟ್ರಾ ಇರೋ ಹುಲ್ಲನ್ನು ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಹ್ಯಾಂಡಲ್ನ ಯಾವ ರೀತಿ ಹಾಕೋದಂತ ನೋಡಿದ್ರಿ ಅಲ್ಲ. ಸೊ ನಾನು ಈ ಕಡೆ ಸೈಡ್ ಕೂಡ ಹ್ಯಾಂಡಲ್ನ ಫಿನಿಷ್ ಮಾಡಿಕೊಂಡು ತೋರಿಸ್ತೀನಿ. ನೋಡಿ ನಾನು 2 ಹ್ಯಾಂಡಲ್ನು ಫಿನಿಷ್ ಮಾಡ್ಕೊಂಡಿದ್ದೀನಿ. 2 ಹ್ಯಾಂಡಲ್ನು ಫಿನಿಷ್ ಮಾಡ್ಕೊಂಡ್ಮೇಲೆ ನಮಗೆ ಕಂಪ್ಲೀಟ್ ಆಗಿದೆ ಬ್ಯಾಗು. ಬ್ಯಾಗ್ ಕಂಪ್ಲೀಟ್ ಆದಮೇಲೆ ನೋಡಿ ಈ ರೀತಿ ಕಾಣುತ್ತೆ. ಸೊ ಒಳಭಾಗದಲ್ಲಿ ನೋಡ್ಬೋದು ನೀವು ಈ ರೀತಿ ಬಂದಿದೆ. ಸೊ ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್ ಇದು. ಸೊ ನಾವು ಪಫ್ ಸ್ಟಿಚ್ನ ಯೂಸ್ ಮಾಡಿರೋದ್ರಿಂದ ಸಾಫ್ಟಾಗಿ ಕೂಡ ಬಂದಿದೆ. ನೋಡಿ ಹೀಗೆ ಮುಟ್ಟಿದಾಗ ತುಂಬ ಸಾಫ್ಟ್ ಅನಿಸುತ್ತೆ, ಸ್ಪಾಂಜಿನೆಸ್ ಆಗಿ ಅನಿಸ್ತಾ ಇದೆ. ಸೊ ನೋಡಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ರೀತಿ ಬರುತ್ತೆ. ಸೊ ಇದು ಮಿನಿ ಬ್ಯಾಗು ನೋಡ್ಬೋದು ನೀವು. ನೋಡಿ ಅದು ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಬಂದಿದೆ. ನೀವು ಬೇಕಾದ್ರೆ ದೊಡ್ಡ ಸೈಜ್ ಕೂಡ ಇದೇ ರೀತಿ ಹಾಕ್ಕೊಂಡು ಒಳಭಾಗದಲ್ಲಿ ಜಿಪ್ ಕೂಡ ಹಾಕ್ಕೊಬೋದು. ಸೊ ಸ್ಲಿಂಗ್ ಟೈಪಲ್ಲಿ ಹ್ಯಾಂಡಲ್ನ ಮಾಡಿಬಿಟ್ಟು ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ನೋಡಿ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಬಂದಿದೆ. ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಬೇಕಾದರೆ ಇಲ್ಲಿ ಸೆಂಟ್ರಿಗೆ ಒಂದು ಫ್ಲವರ್ ಕೂಡ ಹಾಕ್ಕೊಳ್ಬೋದು. ನೋಡಿ ಸೆಂಟರಿಗೆ ಒಂದು ಫ್ಲವರ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ಇದು ಪ್ಲೇನ್ ಆಗಿದೆ, ಬಟ್ ಇದು ತುಂಬ ಸ್ಪಾಂಜಿಯಾಗಿದೆ, ಹಾಗಾಗಿ ನಾನು ಇದಕ್ಕೆ ಯಾವುದೇ ರೀತಿ ಫ್ಲವರ್ನ ಹಾಕೋತಾ ಇಲ್ಲ. ಸೊ ಸೆಂಟ್ರಲ್ಲಿ ಒಂದು ಫ್ಲವರ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ಇಲ್ಲಿವರೆಗೂ ನಾನೇನು ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರೂ ನೀವು ನನ್ನನ್ನು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಸೊ ನೋಡೋದ್ರಲ್ಲ ಫ್ರೆಂಡ್ಸ್, ಹುಲ್ಲನ್ನು ಉಪಯೋಗಿಸ್ಕೊಂಡು ಪಫ್ ಸ್ಟಿಚ್ ಹಾಕ್ಕೊಂಡು ನಾವು ಮಿನಿ ಬ್ಯಾಗ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.